ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮೊದಲಿಗೆ ಒಂದು ಪೌಡ್ರು ಬೇಕು, ಮತ್ತು ಸುಣ್ಣ ಬೇಕು, ಮತ್ತು ಎಲೆ ಬೇಕು. ಇದು ಏನಕ್ಕೆ ಅಂದರೆ, ಯಾರ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಕಲಹ ಆಗ್ತಾ ಇದೆಯಾ, ಅವರ ಮಧ್ಯೆ ಸಾಮರಸ್ಯ ಇಲ್ಲ ಅಂದವರು ಈ ಪರಿಹಾರ ಮಾಡ್ಕೋಬೇಕು. ಎಲೆ ಇದ್ದ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ಇರುತ್ತೆ. ಇದಕ್ಕೆ ಮೊದಲಿಗೆ ಒಂದು ಪೌಡ್ರು ಮಾಡ್ಕೋಬೇಕು. ಪೌಡ್ರಿಗೆ ಸ್ವಲ್ಪ ಏಲಕ್ಕಿ ಮತ್ತು ಬಾದಾಮಿ, ಕೆಂಪು ಕಲ್ಸಕ್ಕರೆ, ಈ ಥರ ಕೆಂಪು ಕಲ್ಸಕ್ಕರೆ ಕುಟ್ಟಿ ಪುಡಿ ಮಾಡಿ ಹಾಕಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ಎಲೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಎಲೆಯ ಮಹತ್ವ ತಿಳ್ಕೋಬೇಕು. ಆನಂತರ ಎಲೆ ಹಾಕ್ಕೊಳ್ಳಿ. ಯಾರೆಲ್ಲ ಎಲೆ ಅಡಿಕೆ ಹಾಕ್ಕೋತೀರ ಅವರು ಸ್ವಲ್ಪ ಎಲೆಯ ಬಗ್ಗೆ ತಿಳ್ಕೊಂಡು ಆ ನಂತರ ಎಲೆ ಅಡಿಕೆ ಹಾಕ್ಕೋಬೇಕು. ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಈಗ ಗೊತ್ತಿಲ್ಲದವರು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ತುದಿ ಭಾಗ ಏನಿದೆ ಇಲ್ಲಿ ಮೃತ್ಯು ದೇವತೆ ವಾಸ, ಮತ್ತು ಈ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ, ನಂತರ ಮಧ್ಯಭಾಗದಲ್ಲಿ ಸರಸ್ವತಿ ವಾಸ, ಮತ್ತು ಎಡಭಾಗದಲ್ಲಿ ಪಾರ್ವತಿಯ ವಾಸ. ಈ ಎಡಭಾಗ ಏನಿದೆ ಇಲ್ಲಿ ಪಾರ್ವತಿಯ ವಾಸ. ನಂತರ ಈ ಸಣ್ಣ ದಂಟು ಏನಿದೆ ಈ ಥರ ಕಾಣಿಸ್ತಾ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಈ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ. ವಿಳೆದೆಲೆಯ ಹಿಂಭಾಗದಲ್ಲಿ ಚಂದ್ರ ದೇವತೆ ವಾಸ. ಹಿಂದೆ ಏನಿರುತ್ತೆ ಅದಕ್ಕೆ ಸುಣ್ಣ ಹಚ್ಚಿ ಹಿಂದೆಗಡೆಗೆ ಹಾಕ್ಕೊಳ್ಳೋದು. ಹಿಂದೆಗಡೆ ಚಂದ್ರದೇವರ ವಾಸ. ಮತ್ತು ವಿಳೆದೆಲೆಯ ಮೂಲ ಎಡ್ಜೇನಿದೆ ಇಲ್ಲೆಲ್ಲ ಪರಮೇಶ್ವರ ವಾಸ ಆಗಿರ್ತಾರೆ. ಅದಕ್ಕೋಸ್ಕರ ಈ ಎಡ್ಜ್ ಗಲೀಜಾಗಿರೋಂಥದ್ದನ್ನು ನೋಡಿಕೊಂಡು ಹಾಕ್ಕೋಬೇಕು. ನಂತರ ವಿಳೆದೆಲೆಯ ಬುಡ ಏನಿದೆ ಇಲ್ಲಿ ಮೃತ್ಯು ದೇವತೆ ವಾಸ ಆಗಿರ್ತಾರೆ ಬುಡ ಭಾಗದಲ್ಲಿ. ಅದಕ್ಕೋಸ್ಕರ ತಾಂಬೂಲ ಹಾಕೋಬೇಕಾದ್ರೆ ಬುಡ ಮತ್ತು ತುದಿನ ಕೀಳೋದು. ಈ ತುದಿನಲ್ಲಿ ಅಹಂಕಾರ ದೇವತೆ ಮತ್ತು ದರಿದ್ರ ಲಕ್ಷ್ಮಿ ವಾಸ ಆಗಿರ್ತಾರೆ. ಅದಕ್ಕೆ ಬುಡ ಮತ್ತು ತುದಿನ ಎರಡು ಕಿತ್ಬಿಟ್ಟು ಹಾಕ್ಕೋಬೇಕು. ಎಲೆ ಅಡಿಕೆನ ಹಾಗೆ ಹಾಕ್ಕೋಬಾರ್ದು. ಈ ಎಲೆಯಲ್ಲಿ ಎಲ್ಲ ದೇವತೆಗಳು ವಾಸ ಆಗಿರ್ತಾರೆ. ಅದಕ್ಕೋಸ್ಕರ ತಾಂಬೂಲ ದಾನವಾಗಿ ಕೊಟ್ಟರೆ ತುಂಬ ಒಳ್ಳೆಯದು. ಬನ್ನಿ ಇವಾಗ ನೋಡೋಣ ಯಾವ ರೀತಿಯಾಗಿ ಹಾಕ್ಕೊಳ್ಳೋದು ಎಲೆನ ಅಂತ. ಇದಕ್ಕೆ ಅಡಿಕೆ ಬೇಕಾಗೋದಿಲ್ಲ, ಈ ರೀತಿಯಾಗಿ ಎಲೆ ಬೇಕಾಗುತ್ತೆ. ಎಲೆನ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ತಂದಾಗ ವೇಸ್ಟ್ ಮಾಡದೆ ಬಿಸಾಕಬೇಡಿ. ಆ ರೀತಿಯಾಗಿ ಫಂಕ್ಷನ್ ಎಲೆನಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಈ ಕಳ್ಸಕ್ಕಿಟ್ಟಿರೋ ಈ ಎಲೆ ಏನಿರುತ್ತೆ ಅದನ್ನಾದರೂ ಉಪಯೋಗಿಸ್ಕೋಬೋದು. ಕಳ್ಸಕ್ಕಿಟ್ಟಿರೋ ಎಲೆನ ಯಾರಿಗೂ ಕೊಡಬಾರ್ದು, ಅದನ್ನು ಮನೆಯವರೇ ಹಾಕ್ಕೋಬೇಕು. ನೋಡಿ ಇವಾಗ ಈ ಎಲೆದ ಈ ತೊಟ್ಟು ಮತ್ತು ಈ ತುದಿ ಭಾಗನ ಕೀಳಬೇಕು. ಇದೇನು ಕೀಳಬೇಕು ಅಂತ ಹೇಳಿದ್ದೀವಿ ನಿಮಗೆ. ಈ ರೀತಿಯಾಗಿ ಕಿತ್ತು ಮತ್ತು ಸುಣ್ಣನ ಹಚ್ಚಬೇಕು. ಸುಣ್ಣನ ಎಲ್ಲಿ ಹಚ್ಚಬೇಕು ಅಂತಲೂ ಹೇಳಿದ್ದೀವಿ, ನೋಡಿದ್ದೀರಲ್ಲ. ಹಿಂದೆ ಭಾಗದಲ್ಲೇ ಸುಣ್ಣ ಹಚ್ಚಬೇಕು. ಏಕೆಂದರೆ ಇಲ್ಲಿ ಚಂದ್ರವಾಸ ಇರ್ತಾರೆ, ಚಂದ್ರನ ಸಂಕೇತ ಸುಣ್ಣ. ಆದ್ದರಿಂದ ಎಲೆಯ ಹಿಂದ ಭಾಗದಲ್ಲಿ ಸುಣ್ಣನ ಸ್ವಲ್ಪ ಹಚ್ಚಬೇಕು. ಜಾಸ್ತಿ ಹಚ್ಚಬೇಡಿ, ಸ್ವಲ್ಪ ಹಚ್ಚಿ. ಈ ರೀತಿಯಾಗಿ ಸ್ವಲ್ಪ ಹಚ್ಚಿ ಮತ್ತು ಈ ಪೌಡ್ರು ನಾವು ಮಾಡಿಟ್ಕೊಂಡಿದ್ದೀವಲ್ಲ, ಈ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಕೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಕು ನಾರ್ಮಲಾಗೆ ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಹಾಕ್ಕೊಂಡ್ರೆ ನಿಮಗೆ ಹಲ್ಲೆಲ್ಲ ಏನು ಹಾಳಾಗೋದಿಲ್ಲ. ಡೈಲಿ ಈ ಥರ ಎಲೆ ಹಾಕ್ಕೊಂಡ್ರೆ ಹಲ್ಲು ಹಾಳಾಗುತ್ತೆ, ಕೆಂಪಗಾಗುತ್ತೆ ಅನ್ನೋ ಭಯ ಇರಲ್ಲ. ಆದರೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ನಾವು ಶಿವ ಪಾರ್ವತಿನೂ ಕೃಷ್ಣ ಪರಮಾತ್ಮನ ಕೇಳ್ಕೋಬೇಕು. ನೀವು ಯಾವ ರೀತಿ ಅನ್ಯೋನ್ಯವಾಗಿದ್ದೀರಾ, ನಮ್ಮ ಮಧ್ಯನೂ ಅದೇ ಪ್ರೀತಿ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಕೊಡಬೇಕು ಯಜಮಾನ್ರಿಗೆ.